ನಮಸ್ತೆ ಗೆಳೆಯರೆ, ಶುಭೋದಯ. ಎಲ್ರಿಗೂ ಈ ದಿನ ಆ ದೇವರು ಶುಭವನ್ನುಂಟು ಮಾಡಲಿ ಅಂತ ನಾನು ಈ ವಿಡಿಯೋನ ಪ್ರಾರಂಭಿಸ್ತಿದ್ದೀನಿ. ಸ್ನೇಹಿತರೆ, ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ. ಅದೇನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಪ್ರೇಮ ವಿವಾಹಗಳು ಹಾಗೂ ಬಲವಂತದ ಒತ್ತಾಯಪೂರ್ವಕವಾದಂತಹ ವಿವಾಹಗಳು ಹೆಚ್ಚಿಗೆ ನಡೀತಾ ಇದ್ದಾವೆ. ಅದರ ಒಂದು ಪರಿಣಾಮಗಳು ಯಾವ ರೀತಿ ಈ ಸಮಾಜದಲ್ಲಿ ಅಡ್ಡ ಪರಿಣಾಮಗಳನ್ನು ಬೀರ್ತವೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳಿಗೆ ಏನು ಮದುವೆ ಮಾಡಿಕೊಡುವಂತಹ ಜವಾಬ್ದಾರಿಯನ್ನು ಇತ್ತೀಚಿನ ದಿನಗಳಲ್ಲಿ ಯುವಕರು ಯುವತಿಯರು ವಯಸ್ಸಿಗೆ ಬಂದಿರುವಂತಹ ಮದುವೆಗೆ ಸಿದ್ಧವಾಗಿರುವಂತಹ ಯುವಕ ಯುವತಿಯರು ದುಡುಕಿ ತೀರ್ಮಾನಗಳನ್ನು ತಗೊಳ್ತಾರೆ. ತಾವು ಓದುವಂತಹ ಸ್ಥಳಗಳಲ್ಲಿ, ಮಾಡುವಂಥ ಕೆಲಸದ ಸ್ಥಳಗಳಲ್ಲಿ ಮೊದಲು ಪರಿಚಯ ಆಗುತ್ತೆ, ಆಮೇಲೆ ಪ್ರೀತಿ ಆಗುತ್ತೆ, ಆಮೇಲೆ ಮದುವೆಯ ತೀರ್ಮಾನಗಳನ್ನು ತಗೊಂಡು ಬಿಡ್ತಾರೆ. ಹುಡುಗ ಬುದ್ಧಿ ಹೋಗಿರುವಂಥ ಸ್ಥಳಗಳು ವಿದ್ಯಾಭ್ಯಾಸಕ್ಕಾಗಿ ಆಗಿರುತ್ತೆ, ಇಲ್ಲಾಂದರೆ ದುಡಿಯೋದಕ್ಕಾಗಿ ಆಗಿರುತ್ತೆ. ಆ ಸ್ಥಳಗಳಲ್ಲಿ ಅಕಸ್ಮಾತ್ ಈ ಥರ ಪರಿಚಯಗಳು ಪ್ರಾರಂಭವಾಗಿ ಒಬ್ಬರೊಬ್ಬರ ಮನಸ್ಸಿನ ವಿಷಯಗಳನ್ನು ವಿನಿಮಯ ಮಾಡಿಕೊಂಡು ಒಬ್ಬರೊಬ್ಬರಿಗೆ ಇಷ್ಟವಾಗುವ ರೀತಿಯಲ್ಲಿ ನಡ್ಕೊಂಡು ಆಕರ್ಷಣೀಯ ಏನೋ ಗೊತ್ತಿಲ್ಲ, ಹೇಗೋ ಇಷ್ಟ ಆಗಿ ಪ್ರೀತಿ ಪ್ರಾರಂಭ ಆಗಿಬಿಡುತ್ತೆ. ಪ್ರೀತಿಸಿದವರು ಮದುವೆ ಆಗೋಕ್ಕೂ ರೆಡಿ ಆಗಿರ್ತಾರೆ. ಆ ವಿಷಯನ ಮನೆಗೂ ಮುಟ್ಟಿಸ್ತಾರೆ. ಅಕಸ್ಮಾತ್ ಮನೆಯಲ್ಲಿ ಇಷ್ಟಪಟ್ಟಿರೋರು ಅಂತ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಪರವಾಗಿಲ್ಲ, ಚೆನ್ನಾಗಿರಲಿ ಅಂತ ಮದುವೆ ಮಾಡಬಹುದು, ಇದ್ದೇ ಇರ್ಬೋದು. ಆದರೆ ಇಂಥ ಪರಿಸ್ಥಿತಿಗಳಲ್ಲಿ ಎಷ್ಟೋ ಜನರು ತನ್ನ ಸ್ವಂತ ತೀರ್ಮಾನಗಳನ್ನೇ ತಗೊಂಡು ಬಿಡ್ತಾರೆ. ಹುಡುಗಿ ಮನೆಯವ್ರನ್ನ ಬಿಟ್ಟು, ಹುಡುಗಿ ಹುಡುಗವ್ರನ್ನ ಮನೆಯವ್ರನ್ನ ಬಿಟ್ಟು, ತನ್ನ ತಂದೆ ತಾಯಿಗಳನ್ನ ಪೋಷಕರನ್ನ ಬಿಟ್ಟು ಯಾರಿಗೂ ಹೇಳ್ದೆ ಕೇಳದೆ ಓಡೋಗ್ಬಿಡ್ತಾರೆ. ಓಡೋಗಿ ಮದುವೆ ಆಗಿಬಿಡ್ತಾರೆ. ಅವರು ಅಪ್ರಾಪ್ತರಾಗಿದ್ದರೆ ಹುಡುಗಿ ಕಡೆಯವರಿಂದ ಹುಡುಗನ ಕಡೆಗೆ ತೊಂದರೆ ಆಗ್ಬೋದು. ಅವರ ಪೋಷಕರಿಗೆ, ತಂದೆ ತಾಯಿಗಳು ಶಿಕ್ಷೆ ಆಗ್ಬೋದು, ಕೆಲಸ ಆಗ್ಬೋದು. ಇದನ್ನೆಲ್ಲ ಒಂದು ಕಡೆ ಇಟ್ಟು ನಾವು ಯೋಚನೆ ಮಾಡಬೇಕಾದ್ರೆ, ಈ ರೀತಿ ಹೋಗುವಂಥ ಯುವಕರು ತನ್ನ ತಂದೆ ತಾಯಿಗಳ ಬಗ್ಗೆ ಗಮನ ಹರಿಸಬೇಕು. ತನ್ನ ಕುಟುಂಬದ ಬಗ್ಗೆ, ತನ್ನ ಸಂಸ್ಕೃತಿಯ ಬಗ್ಗೆ ಗಮನ ಹರಿಸಬೇಕು. ತನ್ನ ಜೀವನದ ಭವಿಷ್ಯದ ಬಗ್ಗೆ ಗಮನ ಹರಿಸಬೇಕು. ನೀವು ಮಾಡಿರುವಂತಹ ಒಂದು ತೀರ್ಮಾನ ಮುಂದೆ ಅದು ಭದ್ರವಾಗಿ ನಿಲ್ಲುತ್ತೆ ಅನ್ನೋ ಯಾವ ನಂಬಿಕೆಯೂ ಇರುತ್ತೆ. ತಂದೆ ತಾಯಿಗಳು, ಕುಟುಂಬದವರು ನೋಡಿ ಜೊತೆ ಮಾಡಿರುವಂತಹ ವಿವಾಹಗಳು 100 ವರ್ಷ ಸುಖವಾಗಿ ಇರುತ್ತೆ ಅನ್ನೋ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಡ್ಕೊಂಡು ಬಂದಿದೆ. ಸ್ನೇಹಿತರೆ, ನಾನು ಪ್ರತಿದಿನ ಎಷ್ಟೋ ಪ್ರಕರಣಗಳನ್ನು ನಾನು ನೋಡ್ತಾ ಇರ್ತೇನೆ. ಬೇಗನೆ ಇಷ್ಟಪಟ್ಟು ಬೇಗನೆ ಮದುವೆ ಆಗಿಬಿಟ್ಟು ತಂದೆ ತಾಯಿಗಳನ್ನ ಬಿಟ್ಟು, ಊರನ್ನು ಬಿಟ್ಟು ಬೆಂಗಳೂರಂತಹ ನಗರಗಳಿಗೆ ಸೇರಿ 5-6 ತಿಂಗಳು ಇಲ್ಲ 5-6 ವರ್ಷ ಇದ್ದು ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಾಗದೆ ಜೀವನದಲ್ಲಿ ಏನಾದರೂ ಒಂದು ವೈಪರೀತ್ಯಗಳು ಬರ್ತಾನೆ ಇರ್ತವೆ, ಏರುಪೇರುಗಳು. ಅದಕ್ಕೆ ಹೊಂದಿಕೊಳ್ಳಲಾಗದೆ ವೈವಾಹಿಕ ಕುಟುಂಬಗಳು ಬಿದ್ದು ಹೋದಂತಹ ಘಟನೆಗಳು, ಆ ರೀತಿ ಬಿದ್ದು ಹೋದಂಥ ಘಟನೆಗಳು ನಮ್ಮ ಮುಂದೆ ಸಾವಿರಾರಿದೆ. ಈ ಮಧ್ಯದಲ್ಲಿ ಹುಡುಗಿಗೂ ಕಡೆಯವರಿಗೂ ಹುಡುಗಿಗೂ, ಹುಡುಗನಿಗೂ ಹುಡುಗನ ಕಡೆಯವರಿಗೂ ಹಾಗೂ ಅವರ ಕುಟುಂಬದವರಿಗೂ ಸಾಕಷ್ಟು ತುಂಬಲಾರದಂತಹ, ಭರ್ತಿ ಮಾಡಲಾಗದಂತಹ ನಷ್ಟಗಳು ಸಂಭವಿಸ್ತವೆ.
ಅಷ್ಟೊತ್ತಿಗೆ ಆಗಲೇ ಇಬ್ಬರ ಜೀವನ ಸುಮಾರು ನಷ್ಟ ಆಗೋಗಿರುತ್ತೆ. ನೆಮ್ಮದಿ ಇಲ್ಲದೆ ತಂದೆ ತಾಯಿಗಳು ಬದುಕ್ತಾ ಇರ್ತಾರೆ. ಈ ಕಡೆ ನೀವು ಸುಖವಾಗಿ ಬದುಕ್ತೀವಿ ಅನ್ನೋ ನಂಬಿಕೆಯಿಂದ ಬೆಂಗಳೂರಿಗೆ ಬಂದು ಅಥವಾ ಇನ್ನೊಂದು ಕಡೆ ಹೋಗಿ ಜೀವನ ಮಾಡ್ತಿರ್ತೀರ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಜಗಳ ಮಾಡ್ಕೊಂಡು ಡೈವರ್ಸು ಇಲ್ಲ ಬಿಟ್ಟು ಮನೆ ಕಡೆ ಬರ್ತೀರ. ಆಗ ಹುಡುಗನಿಗೂ ತೊಂದರೆ, ಹುಡುಗಿಗೂ ತೊಂದರೆ. ಆಮೇಲೆ ಏನಾಗುತ್ತೆ, ಬಂದು ಯಥಾ ಪ್ರಕಾರ ತಂದೆ ತಾಯಿಗಳಿಗೆ ಹೊರೆ ಆಗಬೇಕಾಗುತ್ತೆ. ಒಳ್ಳೆಯ ಜೀವನ ರೂಪಿಸಿಕೊಡುವಂತಹ ತಂದೆ ತಾಯಿಗಳ ಆಸೆಗೆ ಎಳ್ಳು ನೀರು ಬಿಟ್ಟು ಕಣ್ಮರೆಯಾಗಿ ಹೋಗಿ ಸುಮಾರು ವರ್ಷ ಹರಿದು ತನ್ನ ಜೀವನ ವ್ಯರ್ಥ ಮಾಡಿಕೊಂಡು ಮತ್ತೆ ಬಂದು ಊರಲ್ಲಿ ತಂದೆ ತಾಯಿಗಳಿಗೆ ಆಶ್ರಯ ಬೇಡಿ ಬರಬೇಕಾಗುತ್ತೆ. ಇಂತಹ ಒಂದು ಪರಿಸ್ಥಿತಿ ಬರೋದು ಬೇಡ. ಸ್ನೇಹಿತರೆ, ತಂದೆ ತಾಯಿಗಳ ಕಡೆ ಭರವಸೆ ಕೊಡಿ, ತಂದೆ ತಾಯಿಗಳನ್ನ ನಂಬಿ. ಯಾಕೆಂದರೆ ಮಕ್ಕಳ ಬಗ್ಗೆ, ತನ್ನ ಕುಟುಂಬದ ಬಗ್ಗೆ ಸಾಕಷ್ಟು ಗೌರವನ ಇಟ್ಕೊಂಡಿರ್ತಾರೆ. ಹೆಮ್ಮೆ ಇರುತ್ತೆ ಮತ್ತು ಜವಾಬ್ದಾರಿ ಇರುತ್ತೆ. ಯಾರೂ ಯಾವತ್ತನ್ನು ಬಿಟ್ಕೊಡೋದಿಲ್ಲ. ಕೆಟ್ಟು ಬಂದರೂ ಅವರು ಹೊರಗಡೆ ತಳ್ಳೋ ಮನಸ್ಥಿತಿ ತಂದೆ ತಾಯಿಗಳಲ್ಲಿರೋದಿಲ್ಲ. ಅದಕ್ಕೆ ಹೇಳೋದು, ದುಡುಕಿ ಕಾಲು ತೆಗೆದು ಹೋಗಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಹೋಗಿರುವಂತಹ ಕುಟುಂಬಗಳು, ಏನು ಹುಡುಗ ಹುಡುಗಿದ್ದೀರ, ಮದುವೆ ಆಗಿರ್ತೀರ, ಅವರಲ್ಲಿ ಯಾವುದೇ ಬಿರುಕು ಬರಲಿಲ್ಲ ಅಂತಂದರೆ, ಯಾವುದೇ ಸಮಸ್ಯೆ ಬರಲಿಲ್ಲ ಅಂದರೆ ಬಚಾವ್ ಚೆನ್ನಾಗಿರಲಿ. ಮಕ್ಕಳಾದರೆ ಇನ್ನೂ ಒಳ್ಳೆಯದು. ಒಳ್ಳೆಯ ದುಡಿಮೆ ಇದ್ದರೆ, ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಇನ್ನೂ ಒಳ್ಳೆಯದು. ಅಕಸ್ಮಾತ್ ಇದರಲ್ಲಿ ಯಾವುದೂ ಆಗಲಿಲ್ಲ ಅಂತಂದರೆ ಒಬ್ರಿಗೊಬ್ರಿಗೆ ವೈಮನಸ್ಸುಗಳು ಬಂದು ಪ್ರೀತಿ ವಿರಸಗಳಲ್ಲಿ, ಸಲ್ಲಾಪಗಳಲ್ಲಿ ವೈಮನಸ್ಸು ಬಂದು ಒಬ್ರಿಗೊಬ್ರಿಗೂ ಕಂಡ್ರೆ ಆಗದಿರೋಷ್ಟು, ಒಬ್ರಿಗೊಬ್ರಿಗೂ ಬೇಸರ ಆಗಿ ಒಬ್ಬರೊಬ್ಬರನ್ನು ವಿರೋಧಿಸುವಷ್ಟು ಕ್ರೂರವಾಗಿ ಮನಸ್ಸುಗಳು ಬದಲಾವಣೆ ಆದರೆ ಕುಟುಂಬ ಅಲ್ಲಿಗೆ ಮುರಿದೋಯ್ತು. ನಿಮ್ಮ ಮದುವೆ ವಿವಾಹಗಳು ಅಲ್ಲಿಗೆ ಮುರಿದು ಬಿದ್ದುವು. ಅಷ್ಟೊತ್ತಿಗೆ ಸ್ನೇಹಿತರೆ, ನಿಮ್ಮ ಜೀವನ ಅರ್ಧಕ್ಕೆ ಮುಗಿದೋಗಿರುತ್ತೆ. ಒಳ್ಳೆಯ ಭವಿಷ್ಯನ ಹಾಳು ಮಾಡ್ಕೊಂಡಿರ್ತೀರ. ಹಾಗೆಯೇ ಒಂದೊಂದು ಸಾರಿ ನನ್ನ ಮಗಳು, ನನ್ನ ಮಗ ನನ್ನ ಮಾತು ಕೇಳಿದೆ, ಹೀಗೆ ಮಾಡಿಬಿಟ್ಟ, ಹೋಗ್ಬಿಟ್ಟ ಅನ್ನೋ ಒಂದು ಚಿಂತೆಯಿಂದ, ಗೌರವದಿಂದ ನಮ್ಮ ಕುಟುಂಬದ ಗೌರವ ಬೀದಿ ಪಾಲಾಯಿತು, ನಮ್ಮ ಮಾನ ಮರ್ಯಾದೆ ಹಾಳಾಯಿತು ಅನ್ನೋ ಒಂದು ಆತ್ಮಗೌರವದಿಂದ ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಗಳು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಇಂಥ ಪರಿಸ್ಥಿತಿಗಳು ಬೇಡ, ಬರುವುದು ಬೇಡ. ಸ್ನೇಹಿತರೆ, ತಂದೆ ತಾಯಿಗಳ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇಷ್ಟಪಟ್ಟವ್ರನ್ನೇ ಮದುವೆ ಆಗಬೇಕು, ಇಷ್ಟಪಟ್ಟವ್ರ ಜೊತೆಗೆ ಜೀವನ ಮಾಡಬೇಕು ಅನ್ನೋದಾದರೆ, ಅವ್ರನ್ನೇ ಮದುವೆ ಮಾಡಬೇಕು ಅನ್ನೋದಾದರೆ ಎರಡು ಕುಟುಂಬಗಳನ್ನು ಒಪ್ಪಿಸಿ ಮದುವೆಯಾಗಿ. ಹೀಗೆ ಓಡೋಗುವಂತಹ ಪ್ರಯತ್ನಕ್ಕೆ ಕೈ ಹಾಕ್ಬಿಡಿ. ಯಾಕಂದರೆ ಹೀಗೆ ಹೋಗಿ ವಿವಾಹವಾಗಿರುವಂತಹ ಕುಟುಂಬದಲ್ಲಿ ನಿಮ್ಮದೇ ಇರುವುದು ಬೆರಳೆಣಿಕೆ ಅಷ್ಟೇ. ಸ್ನೇಹಿತರೆ, ಹಾಗೆಯೇ ನಾನು ನಿಮ್ಮ ಮುಂದೆ ಇನ್ನಷ್ಟು ವಿಷಯಗಳನ್ನು ಹೇಳಬೇಕು. ಈ ರೀತಿ ಇನ್ನೂ ಮುಂದುವರಿತಾ ಹೋದರೆ ನಾವು ನಮ್ಮ ಊರಿಗೆ ಸಮೀಪವಿರುವ ಒಂದು ಪರಶುರಾಮಪುರ, ನಮ್ಮ ದೊಡ್ಡ ಚೆಲ್ಲೂರಿಗೆ 8 ಕಿಲೋಮೀಟರ್ ದೂರವಿರುವ ಪರಶುರಾಮಪುರಕ್ಕೆ ನಾವು ಆಗಾಗ ಹೋಗ್ತಾ ಇರ್ತೀವಿ. ನಮ್ಮ ಹೋಬಳಿಗೆ ಅದು ನಮಗೆ ಹೋಬಳಿಯಾಗಿರುತ್ತೆ. ಸ್ನೇಹಿತರೆ, ನಾನೊಂದು ದಿನ ಅಲ್ಲಿ ನನ್ನ ವೈಯಕ್ತಿಕ ಕೆಲಸದ ನಿಮಿತ್ತ ನಾನು ಹೋಗಿರ್ತೀನಿ. ಮುಗಿಸ್ಕೊಂಡು ನಾನು ಊರಿಗೆ ಮತ್ತೆ ವಾಪಸ್ ಬರ್ಬೇಕಾದ್ರೆ ನನ್ನ ಸ್ನೇಹಿತನೊಬ್ಬ ಅಲ್ಲಿ ಕೆಲಸ ಮಾಡ್ತಿರ್ತಾನೆ, ನನ್ನ ಶಾಲಾ ಸಹಪಾಠಿ. ಅವನ ಹತ್ರ ಹೋಗಿದ್ದೆ. ಅಲ್ಲಿ ಒಬ್ಬರು ನನಗೆ ಗೊತ್ತಿರೋ ರಿಲೇಷನ್ ಒಬ್ಬರು ಬರ್ತಾರೆ, ಮಾತಾಡಿಸ್ತಾರೆ, ನಾನು ಮಾತಾಡಿಸ್ತೀನಿ, ಮತ್ತೆ ಅವ್ರು ಹೋಗ್ತಾರೆ. ನಾನು ಆ ಹುಡುಗನಿಗೆ ಹೇಳಿದೆ, ನಿಮ್ಮ ಮಾವ ಬಂದಿದ್ದರು, ಏನಕ್ಕಂತ ಗೊತ್ತಾಗಲಿಲ್ಲ, ಏನಾದರೂ ವಿಚಾರ ಹೇಳಿದ್ರು ಅಂತ ಕೇಳಿದೆ. ಇಲ್ಲ ಕಣ, ಗೊತ್ತಿಲ್ಲ, ಅವ್ರು ಏನಕ್ಕೆ ಬಂದಿರೋ ಗೊತ್ತಿಲ್ಲ, ನಾನು ಕೇಳ್ತೀನಿ ಅಂತಂದು ಮತ್ತೆ ಫೋನ್ ಮಾಡಿ ಆ ಹುಡುಗ ವಿಷಯನ ತಿಳ್ಕೊಂಡ. ಅವರ ಮಾವ, ಅವರ ಫ್ಯಾಮಿಲಿ ವಿಚಾರ ಇದು. ಆ ಮಧ್ಯದಲ್ಲಿ ಅವರು ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀವಿ ಅಂತ ಹೇಳಿದರು. ಏನು ವಿಷಯ ಅಂತ ನಾನು ಕೇಳಿದ್ದಕ್ಕೆ ಗೊತ್ತಿಲ್ಲ, ನೀನು ಹೋಗಿ ವಿಚಾರ ಮಾಡು ಅಂತ ಹೇಳಿದೆ. ನಾನು ಹೋದೆ. ಅಲ್ಲಿ ಹೋಗಿ ನೋಡಿದರೆ ಅದು ಅವರ ಕುಟುಂಬದ ವಿಚಾರನೇ ಆಗಿತ್ತು, ಮಗ ಮತ್ತು ಸೊಸೆಯ ವಿಚಾರವಾಗಿತ್ತು. ಸ್ನೇಹಿತರೆ ನೋಡಿ, ನಾನು ಮೊದಲೇ ಹೇಳಿದಾಗೆ ಅಲ್ಲಿ ಇದೇ ಪರಿಸ್ಥಿತಿ ಬಂದಿತ್ತು.
ಅಲ್ಲಿ ಏನಾಗಿತ್ತು ಅಂದರೆ ಸೋದರ ಸಂಬಂಧ, ತಂಗಿ ಮಗಳು ಎನ್ನೋ ಒಂದು ಕಾರಣಕ್ಕೆ ತನ್ನ ಮಗನಿಗೆ ಮದುವೆ ಮಾಡ್ಕೊಂಡಿರ್ತಾರೆ ಒಬ್ಬರು. ಆ ಹುಡುಗಿಗೆ ಮೊದಲೇ ಇಷ್ಟ ಇರೋದಿಲ್ಲ, ಆದರೂ ಏನೋ ಮಾಡಿ ಒಪ್ಪಿಸಿ ಮದುವೆ ಮಾಡಿರ್ತಾರೆ. ಮದುವೆ ಮಾಡಿದ ಮೇಲೆ 6 ತಿಂಗಳೂ ಅವ್ರ ಜೊತೆಗೆ ಇರೋದಿಲ್ಲ. ಹುಡುಗನ ಭವಿಷ್ಯ ಏನಾಗುತ್ತೆ ನೀವೇ ಸ್ವಲ್ಪ ಯೋಚನೆ ಮಾಡಿ. ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿರ್ತಾರೆ. ಮದುವೆ ಮಾಡಿದ 6 ತಿಂಗಳಲ್ಲೇ ಮನೆ ಬಿಟ್ಟು ಬೆಂಗಳೂರಿಗೆ ಸೇರಿರ್ತಾರೆ. ಬೆಂಗಳೂರಲ್ಲಿ ತಮ್ಮ ಸಂಬಂಧಿಕರ ಜೊತೆಯಲ್ಲಿ ಮನೆ ಮಾಡ್ಕೊಂಡು ಅಲ್ಲೇ ಇರ್ತಾರೆ ಕೆಲಸಕ್ಕೆ ಹೋಗ್ತಾ. ಆದರೆ ಅವ್ರ ಬಗ್ಗೆ ಜವಾಬ್ದಾರಿ ತಾಳಲಾರದೆ ಅವ್ರನ್ನ ನೀವು ನಿಮ್ಮ ಮನೆಗೆ ಹೋಗ್ಬಿಡಿ, ನಿನ್ನ ಗಂಡನ ಮನೆಗೆಲ್ಲ ನಿಮ್ಮ ತಾಯಿ ಮನೆಗೆ ಹೋಗಿ ಅಂತ ಕಳಿಸ್ತಾರೆ. ಆದರೆ ಅವರು ಸ್ವಂತ ಪಿ ಜಿಯಲ್ಲಿ ಸ್ವಂತ ಕೆಲಸನ ನೋಡಿಕೊಂಡು ಯಾವುದೋ ಒಂದು ಪಿ ಜಿಯಲ್ಲಿ ಉಳ್ಕೊಂಡಿರ್ತಾರೆ. ಆದರೆ ಅವರ ಸೋದರ ಸಂಬಂಧಿಕರು ಹಾಗೂ ಅಮ್ಮನ ತಮ್ಮಂದಿರು ಹಾಗೂ ಚಿಕ್ಕಪ್ಪರು ಅಣ್ಣರು ಎಲ್ಲ ಹೋಗಿ ಹುಡುಕೋ ಪ್ರಯತ್ನ ಪಡ್ತಾರೆ. ಅವರು ಎಲ್ಲಿದ್ದಾರೆ ಅಂತ ವಿಷಯ ಗೊತ್ತಾಗುತ್ತೆ. ಆದರೆ ಮನೆಗೆ ಕರ್ಕೊಂಬರ್ಬೇಕಾದ್ರೆ ದೊಡ್ಡ ರಾದ್ದಂತಲೇ ಮಾಡ್ತಾರೆ. ನಾವು ಬರೋದಿಲ್ಲ, ನಾನು ಗಂಡನ ಮನೆಗೆ ಹೋಗಲ್ಲ, ನೀವು ಬಲವಂತ ಮದುವೆ ಮಾಡಿದ್ದೀರಾ, ನನಗೆ ಇಷ್ಟ ಇಲ್ಲ, ಅವ್ರ ಮುಖ ನೋಡೋಕ್ಕೂ ಇಷ್ಟ ಆಗಲ್ಲ ಅನ್ನೋ ಒಂದು ಕಾರಣ ಕೊಟ್ಟು ಅವರು ಅಲ್ಲೇ ಹಠ ಮಾಡ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಅದನ್ನು ಬಗೆಹರಿಸ್ಕೊಂಡು ಮತ್ತೆ ಬರ್ತಾರೆ. ಆದರೆ ಅವರು ಮಾತ್ರ ಬರೋದಿಲ್ಲ. ಇಲ್ಲಿ ಹುಡುಗ ನನ್ನ ಹೆಂಡತಿ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ 1.5 ವರ್ಷ ಕಾದರೂ ಬರಲೇ ಇಲ್ಲ. ಇದಾದ ನಂತರ ಹುಡುಗಿಯ ತಾಯಿಯವ್ರಿಗೆ ಹುಡುಗನ ತಂದೆಯವರು ಹೇಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಕಳ್ಸೋಣ ಎಂದು ಮಾತಾಡಿಕೊಂಡು ಕಂಪ್ಲೇಂಟ್ ಮಾಡಿರ್ತಾರೆ. ಹುಡುಗಿ ಪೊಲೀಸ್ನರ ಅನುಮತಿಯ ಪ್ರಕಾರ, ಪೊಲೀಸ್ನರ ಮಾರ್ಗದರ್ಶನ ಪ್ರಕಾರ, ಪೊಲೀಸರ ಒಂದು ಹೇಳಿಕೆ ಪ್ರಕಾರ ಅವರು ಅಲ್ಲಿಗೆ ಬಂದಿರ್ತಾರೆ. ಬಂದಾಗ ಏನಾಯಿತು ಅನ್ನೋದನ್ನು ನಾನು ಸಾಕ್ಷಿಯಾಗಿ ಇದನ್ನು ಹೇಳ್ತೀನಿ. ಸ್ನೇಹಿತರೆ, ನಾನು ಅಲ್ಲಿಗೆ ಹೋದಾಗ ವಿಷಯ ಗೊತ್ತಾಯಿತು. ಏನು ವಿಚಾರ ಮಾವನ ಹತ್ರ, ನನ್ನ ಗೆಳೆಯರ ಮಾವನ ಹತ್ರ ನಾನು ಮಾತಾಡಿದೆ ಏನು ವಿಷಯ ಅಂತ. ಅವರು ಸಂಪೂರ್ಣ ವಿಷಯವನ್ನು ಹೇಳಿದರು. ಆ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಏನು ಸ್ವಾಗತಕರರಾಗಿರುವಂತಹ ಒಬ್ಬ ಪೊಲೀಸ್ ಶ್ರೇಣಿ ಗೊತ್ತಿಲ್ಲ, ಅವರ ಹೆಸರು ನರೇಶ್ ಕುಮಾರ್ ಅಂತ. ಫಸ್ಟ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಏಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಂಥವ್ರು ಇರ್ತಾರೆ ಅಂತಂದರೆ ಈಗಲೂ ನಮಗೆ ಹೆಮ್ಮೆ ಆಗುತ್ತೆ. ಪೊಲೀಸ್ ಸ್ಟೇಷನಲ್ಲಿ 10 ನಿಮಿಷ ಕೂತ್ಕೊಂಡು ಮಾತಾಡೋಕ್ಕೂ ಕೆಲಸ ಅಷ್ಟು ಬ್ಯುಸಿಯಾಗಿರ್ತಾರೆ ಅವರು. 10 ನಿಮಿಷ ಕೂತ್ಕೊಂಡು ಮಾತಾಡೋಕ್ಕೂ ಕೆಲಸ ಸಮಯ ಇರೋದಿಲ್ಲ, ಅಷ್ಟು ಬ್ಯುಸಿಯಾಗಿರುತ್ತೆ. ಸ್ನೇಹಿತರೆ, ಅವರನ್ನು ನೋಡಿದರೆ ನಾವು ಪೊಲೀಸ್ ವ್ಯವಸ್ಥೆಗೆ, ಪೊಲೀಸ್ ಒಂದು ಸಿಸ್ಟಮ್ಗೆ ನಾವು ಗೌರವ ಕೊಡಬೇಕು. ಯಾಕಪ್ಪ ಅಂತಂದರೆ ಅವರು ಸುಮಾರು 2 ತಾಸು 2 ಗಂಟೆ ಸತತವಾಗಿ ಆ ಒಂದು ಹುಡುಗಿಗೆ ಬುದ್ಧಿವಾದ ಹೇಳ್ತಾರೆ. ಹೌದು ಸ್ನೇಹಿತರೆ, ನಡೆದದ್ದು ಮರ್ತು ಬಿಡು, ಹುಡುಗ ಒಳ್ಳೆಯವರಿದ್ದಾರೆ ನೋಡಮ್ಮ. ಸಮಾಜದಲ್ಲಿ ಮದುವೆ ಎನ್ನುವ ಒಂದು ಸಂಬಂಧ ಮುರಿದು ಬಿದ್ದೋದ್ರೆ ಹೆಣ್ಣಿಗೆ ಬದುಕೋದು ತುಂಬ ಕಷ್ಟ ಆಗುತ್ತೆ. ಸಮಾಜದಲ್ಲಿ ಹೆಣ್ಣಿಗೆ ಗೌರವ ಸಿಗಬೇಕಂದ್ರೆ ಆ ಮದುವೆಯನ್ನು ಬಂದ ಮುರಿಬಾರ್ದು. ಗಂಡ ಎಂಬುವನು ಸದಾ ಜೊತೆಯಾಗಿರಬೇಕು. ಏಳು ಬೀಳುಗಳು ಜೀವನದಲ್ಲಿ ಇದ್ದಿದ್ದೇ ಸಾಕಷ್ಟು ಈ ಥರ ಪ್ರಕರಣಗಳು ನಾವು ನೋಡಿದ್ದೀವಿ. ನನ್ನ ಸರ್ವಿಸಲ್ಲಿ ಸುಮಾರು ಜನಗಳಿಗೆ ಬುದ್ಧಿ ಹೇಳಿ ಒಂದು ಮಾಡಿದ್ದೀನಿ. ನಿನಗೆ ಇಷ್ಟ ಇಲ್ಲದಿದ್ರೆ ಪರವಾಗಿಲ್ಲ, ಇನ್ನೂ ಸ್ವಲ್ಪ ದಿನ ಟೈಮ್ ತಗೋ, ಆದರೆ ಈ ಥರ ದುಡುಕಿ ತೀರ್ಮಾನ ತಗೋಬೇಡ. ಈ ಸಂದರ್ಭದಲ್ಲಿ ಅವರ ತಾಯಿ ಕಣ್ಣೀರು ಹಾಕ್ತಾರೆ. ಗಂಡನ ಮನೆಯಲ್ಲಾದರೂ ಇರಲಿ, ಇಲ್ಲ ನಮ್ಮ ಜೊತೆಲಾದರೂ ಇರಲಿ ಸ್ವಾಮಿ, ಅವಳು ಒಬ್ಬಂಟಿಯಾಗಿದ್ದರೆ ಏನಾದರೂ ತೊಂದರೆ ಆದರೆ ಯಾರು ಜವಾಬ್ದಾರಿ, ಏನಾದರೂ ತೊಂದರೆ ಆದರೆ ನಾನು ಬದುಕಿರೋಲ್ಲ ಅನ್ನೋ ಒಂದು ಮಾತುಗಳನ್ನು ಆಡಿ ಕಣ್ಣೀರಾಡ್ತಾರೆ. ಇಂಥ ಸಂದರ್ಭದಲ್ಲಿ ತಾಯಿ ಹಾಗೂ ಗಂಡನ ಬಗ್ಗೆ ಉದಾಹರಣೆಗಳನ್ನು ಕೊಡುತ್ತಾ ಸಮಾಜದಲ್ಲಿ ಹೆಣ್ಣಿಗೆ ಗೌರವ ಸ್ಥಾನ ಸಿಗಬೇಕಂದ್ರೆ ಅದು ವಿವಾಹ ಮುರಿದು ಬಿದ್ದೋಗಬಾರ್ದು. ಗಂಡನ ಜೊತೆಯಾಗಿ, ಅತ್ತೆ ಮಾವಂದಿರ ಜೊತೆಯಾಗಿ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಂಡು ಹೋಗಬೇಕು ಎನ್ನೋದಾಗಿ ಸುಮಾರು 2 ಗಂಟೆ ಸತತವಾಗಿ 2 ಗಂಟೆ ಅವರಿಗೆ ಬುದ್ಧಿವಾದ ಹೇಳ್ತಾರೆ. ಮರಳಿ ಪ್ರಯತ್ನ ಮಾಡ್ತಾರೆ. ಗಂಡನ್ನ ಕಡೆಯವರೆಗೂ ಬೈದು ಗಂಡನ್ನು ವಿಚಾರ ಮಾಡ್ತಾರೆ. ಏನು ಪ್ರಾಬ್ಲಮ್, ಯಾಕೆ ನೀವು ದೂರ ಆದ್ರಿ, ಏನು ಸಮಸ್ಯೆ ಬಂತು, ಏನಾದರೂ ತೊಂದರೆ ಮಾಡಿದ್ರ ಅಂತ ಗಂಡನ ಮತ್ತು ಗಂಡನ ಕುಟುಂಬದವ್ರಿಗೂ ಬೈದು ಮತ್ತೆ ಪ್ರಯತ್ನ ಪಡ್ತಾರೆ. ಆದರೆ ಅವರು
ಅವರ ಬಾಯಲ್ಲಿ ಬಂದಿದ್ದು, ಹುಡುಗಿ ಬಾಯಲ್ಲಿ ಬಂದಿದ್ದು ಒಂದೇ, ನನಗೆ ಅವನ್ನ ನೋಡೋಕ್ಕೂ ಇಷ್ಟ ಇಲ್ಲ, ಬಲವಂತವಾಗಿ ಮದುವೆ ಮಾಡಿದ್ರು, ಅವರು ನಮಗೆ ತೊಂದರೆ ಕೊಡ್ತಾರೆ, ಬೇಕಾಬಿಟ್ಟು ಬೈತಾರೆ ಅನ್ನೋ ಒಂದು ಪದಗಳೇ ಸಾವಿರಾರು ಮಾತುಗಳನ್ನು ಆಡ್ತಾರೆ, ಬೇಕಾಬಿಟ್ಟು ಮಾತಾಡ್ತಾರೆ ಅನ್ನೋ ಪದಗಳನ್ನೇ ಬಳಸ್ತಾಯಿದ್ರು. ಅದೆಲ್ಲ ಸಹಜ, ಮನೆಯಲ್ಲಿ ಕುಟುಂಬದ ಮೇಲೆ ಇದ್ದಿದ್ದೆ. ಹೆಣ್ಮಕ್ಳಿಗೆ ಹಠ ಇರಬಾರ್ದಮ್ಮ, ಅವರು ಪೊಲೀಸ್ ಮತ್ತು ಎಲ್ಲರೂ ಬಂದಿರೋದು ನಿನ್ನ ಒಳ್ಳೆಯದಕ್ಕೆ, ಅವ್ರು ಹೇಳ್ತಾರೆ ಬುದ್ಧಿ ಹೇಳ್ತಿರೋದು ನಿನ್ನ ಒಳ್ಳೆಯದಕ್ಕೆ ಅಂತ ನಾನು ಕೂಡ ಮಧ್ಯದಲ್ಲಿ ನನಗೆ ತಿಳಿದಿದ್ದನ್ನು ನಾನು ಹೇಳಿದೆ. ಯಾಕೆಂದರೆ ಅವರು ಒಂದು ದೃಷ್ಟಿಯಲ್ಲಿ ಒಂದು ಕಡೆ ನನಗೆ ಸಂಬಂಧಿಕರು, ಆ ಹುಡುಗ. ಹೀಗಿರುವಾಗ ಆಕೆ ನನ್ನ ಕಡೆ ಗಮನ ಹರಿಸಲಿಲ್ಲ. ನನ್ನ ಮಾತುಗಳನ್ನಾಗಲಿ, ಪೊಲೀಸರ ಮಾತುಗಳನ್ನಾಗಲಿ, ಅವರ ಕುಟುಂಬದ ಮಾತುಗಳನ್ನಾಗಲಿ ಕೇಳುವ ಪರಿಸ್ಥಿತಿ ಇರಲಿಲ್ಲ. ಒಂದೇ ಮಾತನ್ನು ಹೇಳಬೇಕಂದ್ರೆ ಅವರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಗಂಡನ ಜೊತೆಗೆ ಹೋಗೋದು, ಗಂಡನ ಮನೆಯಲ್ಲಿ ಸಂಸಾರ ಮಾಡುವುದು, ಅವ್ರ ಜೊತೆಗೆ ಬಾಳು ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಆಗುತ್ತೆ. ಇದರ ಪರಿಣಾಮ ಏನಾಗುತ್ತೆ ಅಂದರೆ ಆ ಹುಡುಗನ ಜೀವನ ನೆಮ್ಮದಿ ಹಾಳಾಗುತ್ತೆ. ಕನಿಷ್ಠ 2 ವರ್ಷ ಅವನ ಜೀವನ ಹಾಳಾಯಿತು. ಈ ಮಧ್ಯದಲ್ಲಿ ಅವನು ಕುಡಿಯೋದು ಕಲ್ತ್ಕೊಂಡಿದ್ದ, ಮತ್ತು ದುಡಿಯೋ ಕಡೆಯೂ ಗಮನ ಇರಲಿಲ್ಲ. ಒಬ್ಬನೇ ಮಗ, ಅವರ ತಂದೆ ತಾಯಿಗಳಿಗೆ ಎಷ್ಟು ನೋವಾಗುತ್ತೆ, ಅವನಿಗೆ ಎಷ್ಟು ನೋವಾಗುತ್ತೆ. ಒಂದು ವೇಳೆ ಇಷ್ಟಪಟ್ಟು ಬೇರೆ ಯಾರನ್ನಾದರೂ ಮದುವೆ ಆಗಿದ್ದಿದ್ರೆ ಅವ್ರ ತಂದೆ ತಾಯಿಗಳು ಅವನಿಗೆ ಇಷ್ಟ ಆಗಿರೋಂಥ ಹುಡುಗಿನ ನೋಡಿ ಮದುವೆ ಮಾಡಿದರೆ ಅವರಿಗೆ ಒಂದು ಗಂಡು ಹೆಣ್ಣು ಆಗಿರ್ತಿತ್ತು, ಚೆನ್ನಾಗಿರ್ತಿದ್ರು, ಸುಖವಾಗಿರ್ತಿದ್ರು. ಬಲವಂತಕ್ಕೆ ಮದುವೆ ಮಾಡಿ ಈ ರೀತಿ ಹುಡುಗಿನೂ ಗಂಡನ ಜೊತೆ ಇರದೆ, ಊರಲ್ಲಿ ಇರದೆ, ತಂದೆ ತಾಯಿಗಳ ಜೊತೆ ಇರದೆ, ಅವರು ಸ್ವಂತ ಎಲ್ಲೋ ಒಂದು ಕೆಲಸ ನೋಡಿಕೊಂಡು ಬೆಂಗಳೂರಲ್ಲಿ ವಾಸವಾಗಿದ್ದರೆ, ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ಏನಾದರೂ ತೊಂದರೆ ಆದರೆ ಯಾರು ಜವಾಬ್ದಾರಿ, ಯಾರು ಹೊಣೆ? ಸ್ನೇಹಿತರೆ, ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ಸಮಾಜದಲ್ಲಿ ಸಂಗತಿಯಾಗಿರಲೇಬೇಕು. ದುಡುಕಿ ಏನಾದರೂ ತಪ್ಪು ಮಾಡಿದರೆ ಮುಂದೆ ಯಾರಿಗೂ ಯಾರೂ ಆಗಲ್ಲ. ನಾನು ಇದನ್ನು ಹೇಳ್ಬಾರ್ದು, ಆದರೆ ಹೇಳ್ತೀನಿ. ಒಬ್ಬಂಟಿಗರಾಗಿರೋಕ್ಕೆ ಸಾಧ್ಯನಿಲ್ಲ, ಒಂದು ಹೆಣ್ಣಾಗಲಿ ಗಂಡಾಗಲಿ. ಅನ್ಯತಾ ಭಾವಿಸ್ಬೇಡಿ. ಮಧ್ಯದಲ್ಲಿ ಯಾರಾದರೂ ಬರ್ತಾರೆ. ಜೀವನದಲ್ಲಿ ಎಷ್ಟು ಆಸೆ ಆಕಾಂಕ್ಷೆಗಳನ್ನು ತೋರಿಸ್ತಾರೆ. ಹಾಗೆ ನೋಡ್ಕೊತೀನಿ, ಈಗ ನೋಡ್ಕೊತೀನಿ, ಆಗ ಬಳಸ್ತೀನಿ, ಈಗ ಬಳಸ್ತೀನಿ. ಇದೆಲ್ಲ ಸುಮ್ಮನೆ ಆ ಕ್ಷಣದಲ್ಲಿ ಮಾತ್ರ. ಎಷ್ಟೋ ಜನ ನೋಡಿದ್ದೀವಿ ನಾವು, ಎಷ್ಟೋ ಉದಾಹರಣೆಗಳನ್ನು, ಎಷ್ಟೋ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ನಂಬಿ ಮೋಸ ಹೋಗಿರೋದೇ ಜಾಸ್ತಿ. ಸ್ವಲ್ಪ ದಿನಗಳ ಕಾಲ ಅವರು ಆ ಆಸೆ ಆಕಾಂಕ್ಷೆಗಳನ್ನು ತೋರಿಸಿ ಅಷ್ಟು ಚೆನ್ನಾಗಿ ನೋಡಿ ಜವಾಬ್ದಾರಿ ಎಲ್ಲನೂ ತಗೊಳ್ತಾರೆ. ಆದರೆ ಕಾರಣಾಂತರಗಳಿಂದ ಕಾಲಕ್ರಮೇಣ ದಿನಂಪ್ರತಿ ಇರುವಂತಹ ಆಸೆ ಆಕಾಂಕ್ಷೆಗಳು ಕಮ್ಮಿ ಆಗುತ್ತಾ ಹೋಗುತ್ತೆ. ಅದು ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ, ಪ್ರೀತಿ ವಿಶ್ವಾಸಗಳಲ್ಲಾಗಿರಲಿ, ಅದು ಹಾಗೇ ಇರೋದಿಲ್ಲ. ಗಂಡ ಮತ್ತು ಗಂಡನ ಮನೆಯವ್ರ ಕಡೆ ಸಿಕ್ಕಂತಹ ಗೌರವ ಪ್ರೀತಿಗಳು ಸಿಕ್ಕೋದಿಲ್ಲ. ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಈ ರೀತಿ ಹೋಗಿ ಮದುವೆ ಆಗಿರೋರು, ಈ ರೀತಿ ಮದುವೆ ಆಗಿ ಡೈವರ್ಸ್ ಆಗಿ, ಇಲ್ಲ ಅಂದರೆ ಗಂಡನ ಬಿಟ್ಟು ಹೋಗಿ ಇನ್ನೊಬ್ಬರ ಆಶ್ರಯದಲ್ಲಿರುವಂತಹ ಒಂದು ಹೆಣ್ಣಾಗಲಿ ಗಂಡಾಗಲಿ ಸಂಕಷ್ಟಕ್ಕೀಡಾಗ್ತಾರೆ. ತುಂಬ ಕಷ್ಟದ ಪರಿಸ್ಥಿತಿಗೆ ಬಂದಿರ್ತಾರೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಈ ಮಧ್ಯದಲ್ಲಿ ಜೀವಕ್ಕೆ ತೊಂದರೆ ಆಗ್ಬೋದು, ಯಾರಿಗೆ ಬೇಕಾದರೂ ಏನು ಬೇಕಾದ್ರೂ ಆಗ್ಬೋದು. ಇಂತಹ ಪರಿಸ್ಥಿತಿಗಳು ಅಡ್ಡ ಪರಿಣಾಮಗಳಾಗಿರ್ತವೆ. ಬಲವಂತವಾಗಿ ಹಾಗೂ ಅಪ್ರಾಪ್ತವಾಗಿರುವಂತಹ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ದುಡುಕಿ ತಂದೆ ತಾಯಿಗಳನ್ನು ಬಿಟ್ಟು, ಮನೆಯನ್ನು ಬಿಟ್ಟು ಹೋಗಿ ಮದುವೆಯಾಗಿ ಅದರ ಪರಿಣಾಮಗಳನ್ನು ಗಮನಿಸದೆ ದುಡುಕಿ ತೀರ್ಮಾನಗಳನ್ನು ತೆಗೆದುಕೊಂಡು ಕಷ್ಟದ ಪರಿಸ್ಥಿತಿಗೆ ಸಿಲುಕಬೇಡಿ. ಅದಕ್ಕಾಗಿ ನಾನು ಇವತ್ತು ಒಂದೆರಡು ಮಾತುಗಳನ್ನು ಮಾಡಬೇಕಂತ ಅನ್ನಿಸ್ತು. ಅದಕ್ಕಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಮಾಡುವಂತಹ ವಿಡಿಯೋಗಳು ಕೇವಲ ಒಂದು ಸಂದೇಶ ಕೊಡುವ ಉದ್ದೇಶ ಆಗಿರುತ್ತೆ. ಯಾವುದೇ ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ಇರುವುದಿಲ್ಲ, ಯಾವುದೇ ಪ್ರಚಾರಕ್ಕಾಗಿ ಆಗಿರುವುದಿಲ್ಲ. ನನಗನ್ಸಿದ್ದನ್ನು ನನಗೆ 4-6 ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಹೇಳ್ಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಿದ್ದೀನಿ. ಇಷ್ಟ ಆದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಒಳ್ಳೆಯದಾಗಲಿ. ಶುಭ ಮುಂಜಾನೆ.